ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬ್ಲೌಸ್ ಕಟ್ಟಿಂಗಲ್ಲಿ ಟಕ್ಸ್ ಮಾರ್ಕಿಂಗ್ ಮಾಡಬೇಕಾದ್ರೆ ನೀವೇನೇನು ತಪ್ಪು ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಯಾವುದೇ ಒಂದು ಬ್ಲೌಸ್ಗೆ ನೀವು ಟಕ್ಸ್ ಮಾರ್ಕಿಂಗ್ ಅಂದರೆ ಮೇನ್ ಟಕ್ಸ್ ಒಂದು ಬ್ಲೌಸು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂತಂದರೆ ಟಕ್ಸ್ ಮಾರ್ಕಿಂಗು ಕರೆಕ್ಟಾಗಿರಬೇಕು. ಅದರಲ್ಲಿ ಏನಾದರೂ ನೀವು ಮಿಸ್ಟೇಕ್ ಆಯಿತು ಅಂದರೆ ನೀವು ಎಷ್ಟೇ ಚೆನ್ನಾಗಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರೂ ಹೊಲಿದ್ರೂ ಕೂಡ ಫುಲ್ ಬ್ಲೌಸ್ ಹಾಳಾಗ್ಬಿಡುತ್ತೆ. ಸೊ ಅದನ್ನು ನೀವು ಇವತ್ತು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಟಕ್ಸ್ ಪಾಯಿಂಟು ಮತ್ತು ವಿಡ್ತು ಎಷ್ಟು ಇಡಬೇಕು, ಹೇಗೆ ಇಡಬೇಕು ಅದನ್ನೆಲ್ಲ ನಾನು ಇವತ್ತು ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫುಲ್ ಬ್ಲೌಸ್ ಕಟ್ಟಿಂಗ್ ಬರುತ್ತೆ, ಅದರಲ್ಲಿ ಸ್ಲೀವ್ಸು ಕೂಡ ಇರುತ್ತೆ. ಸ್ಲೀವ್ಸ್ ಮಾರ್ಕಿಂಗ್ ಯಾವ ರೀತಿ ನಾವು ಒಂದು ಫಾಲೋ ಮಾಡಬೇಕು, ಮತ್ತು ಕಮೆಂಟ್ಗಳು ತುಂಬ ಬರ್ತೇನಿದೆ. ನೆರಿಗೆ ಬರುತ್ತೆ, ಸ್ಲೀವ್ಸಲ್ಲಿ ಕುಪ್ಪೆ ಬರುತ್ತೆ, ಮತ್ತು ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಸೈಡಲ್ಲಿ ಬಟ್ಟೆ ಕಡಿಮೆ ಆಗಿಬಿಡುತ್ತೆ. ಸೊ ಅದು ಅದೆಲ್ಲ ಹೇಗೆ, ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟೆಲ್ಲ ನೀವು ಕೇಳಿದ್ರಿ. ತುಂಬ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ಸ್ ಕಟ್ಟಿಂಗು. ಮತ್ತು ಯಾವ ರೀತಿ ಪ್ರತಿ ಒಂದು ಸೈಜ್ಗೂ ಕೂಡ ಡೌನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಲೀವ್ಸ್ ಕಟ್ಟಿಂಗಲ್ಲಿ. ಸೊ ಅದರಲ್ಲಿ ನೀವು ಡೈರೆಕ್ಟಾಗಿ 3-3.5 ಇಂಚು ತಗೊಳ್ಳೋ ಹಾಗೆ ಇಲ್ಲ. ಇದು ನನ್ನ ಆಫ್ಲೈನ್ ಸ್ಟೂಡೆಂಟ್ಗೂ ಕೂಡ ನಾನು ಹೇಳ್ಕೊಡ್ತೀನಿ. ಇದನ್ನು ಡೈರೆಕ್ಟಾಗಿ 3 ಇಂಚು ಅಥವಾ 3.5 ಇಂಚು ತೊಗೊಬಿಡ್ತಾರೆ. ಸೊ ಅದೆಲ್ಲ ನಾನು ಆಲ್ರೆಡಿ ಬ್ಲೌಸ್ ಕ್ಲಾಸ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ವಿವರವಾಗಬೇಕು ಅಂತ ಅಂದರೆ ಕಮೆಂಟಲ್ಲಿ ನಾನು ತಿಳಿಸಿ, ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ಹಾಗೆ ಬನ್ನಿ, ಇವತ್ತು ಟಕ್ಸ್ ಪಾಯಿಂಟ್ ಮೇನ್ ಇದರಲ್ಲಿ ಫೋಕಸ್ ನಾನು ಕೊಟ್ಟಿರೋವಂಥದ್ದು ಟಕ್ಸ್ ಪಾಯಿಂಟಲ್ಲಿ ಯಾವ್ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಬನ್ನಿ. ಫುಲ್ ವಿಡಿಯೋ ಇದೆ, ಬ್ಲೌಸ್ ಕಟ್ಟಿಂಗ್ ಫುಲ್ ವಿಡಿಯೋ, ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು, ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅದನ್ನೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ಇದರಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಚಿಕ್ಕ ಅಂದರೆ ಶಾರ್ಟ್ಸ್ ವಿಡಿಯೋ ಉಂಟಲ್ಲ ಅದ್ರ ಮುಖಾಂತರ ನಾನು ನಿಮ್ಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ 1 ಮೀಟರ್ ನಾನಿಲ್ಲಿ ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದು ಕಾಟನ್ ಆಗಿದೆ. ಈ ಥರ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಆಪೋಸಿಟ್ ಸೈಡಲ್ಲಿ ಓಪನ್ ಇದೆ, ನನ್ನ ಕಡೆ ಸೈಡು ಕ್ಲೋಸ್ ಇದೆ. ಫಸ್ಟು ನಾನು ಇದನ್ನು ಈ ಥರ ಲೈನ ಡ್ರಾ ಮಾಡಿಕೊಂಡು, ಬಟ್ಟೆ ಕೆಲವೊಂದು ಸರಿ ಉದ್ದ ತುಂಡ ಇರುತ್ತೆ, ಅದನ್ನು ನೇರವಾಗಿ ಇರಬೇಕು. ಅದಕ್ಕೋಸ್ಕರ ಈ ಥರ ಒಂದು ಲೈನ ಡ್ರಾ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ಬ್ಲೌಸದ ಒಂದು ಸೈಜ್ ಉಂಟಲ್ಲ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ನೋಡಿ. ಲೆಂತ್ ನಾನಿಲ್ಲಿ 14 ಇಂಚ್ ಬೇಕು, ನಾನಿಲ್ಲಿ 15 ಇಂಚು ಲೆಂತ್ ತೊಗೋತಾ ಇದ್ದೀನಿ. ಅದಾದಮೇಲೆ ಶೋಲ್ಡರ್ ನಾನಿಲ್ಲಿ 5.5 ಇಂಚು ನಾನಿಲ್ಲಿ ಶೋಲ್ಡರ್ ತೊಗೋತಾ ಇದ್ದೀನಿ. ಇಲ್ಲಿ 5.25 ಇಂಚು ನಾನಿಲ್ಲಿ ಆರ್ಮೋಲ್ ಲೆಂತ್ ತೊಗೋತಾ ಇದ್ದೀನಿ. ಅದಾದಮೇಲೆ 9.5 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, 9 ಇಂಚ್ ಬೇಕು, ಅರ್ಧ ಇಂಚ್ ಜಾಸ್ತಿ ತೊಗೋತಾ ಇದ್ದೀನಿ ಇಲ್ಲಿ. ಮತ್ತು ಆರ್ಮೋಲ್ ಸೈಡಲ್ಲಿ ಈ ಥರ ಒಂದು ಶೇಪ್ ಕೊಡಿ. ಇಲ್ಲಿ 1 ಇಂಚ್ ಮಾತ್ರ ನಾನು ಗ್ಯಾಪ್ ಬಿಟ್ಟು ಈ ಥರ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಈ ಥರ ಶೇಪ್ ಕೊಟ್ಟ ನಂತರ ಸೊಂಟದ ಸುತ್ತಳತೆ 7.5 ಪ್ಲಸ್ 1 ಇಂಚ್ ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. 1 ಇಂಚು ಟಕ್ಸ್ಗೋಸ್ಕರ ನೆನಪಿರಲಿ. ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಡೀಪ್ ತೊಗೋಬೋದು. ನಾನಿಲ್ಲಿ 3.4 ಇಂಚ್ ನಾನು ಗ್ಯಾಪ್ ಬಿಟ್ಟು ನಾನಿಲ್ಲಿ ಡೀಪ್ನ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಡೀಪ್ ತುಂಬ ಕಡಿಮೆ ಬೇಕಿದೆ ಅವ್ರಿಗೆ, ಅದಕ್ಕೋಸ್ಕರ. ಮತ್ತು ಶೋಲ್ಡರ್ ಪಟ್ಟಿ ಉಂಟಲ್ಲ, ರೆಡಿ ಶೋಲ್ಡರ್ ಪಟ್ಟಿ, ಅದು 2.5 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾರ್ಕಿಂಗ್ ಮಾಡಿಬಿಟ್ಟು ಇದನ್ನು ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದು ನೆಕ್ ಡೀಪ್ ಉಂಟಲ್ಲ, ಡಿಪೆಂಡ್ ನಿಮ್ಮ ಇಷ್ಟ. 8, 9, 10 ಅನ್ನೋದು ಎಷ್ಟಾದರೂ ತೊಗೊಂಡಿರ್ಬೋದು, ಏನು ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ. ಮತ್ತು ಈ ಭಾಗದಲ್ಲಿ 1/4 ಇಂಚು ಮಾತ್ರ ನಾನು ಡೌನಿಂಗ್ ಕೊಡ್ತಾಯಿದ್ದೀನಿ. ಏಕೆ ಅಂತಂದರೆ ಡೀಪ್ ನೆಕ್ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ, ಅಷ್ಟೇನೇನಿಲ್ಲ. ಅದಾದಮೇಲೆ ಈ ಥರ ಔಟ್ಲೈನಲ್ಲಿ ಯಾವ ರೀತಿ ನೀವು ಮಾರ್ಕಿಂಗ್ ಮಾಡಿದ್ದೀರೋ ಸೇಮ್ ಅದೇ ಒಂದು ಅಳತೆಯ ಮೇಲೆ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಷ್ಟು ಕಟ್ಟಿಂಗ್ ಆಯಿತು. ಇವಾಗ ನಾನು ಬ್ಯಾಕ್ ನೆಕ್ ಉಂಟಲ್ಲ ಅದನ್ನು ಕಟ್ಟಿಂಗ್ ಮಾಡಿಲ್ಲ. ಪೀಸ್ನ ನನ್ನ ಕಡೆ ತಿರುಗಿಸ್ಕೊತಾ ಇದ್ದೀನಿ. ನನ್ನ ಕಡೆ ಸೈಡ್ ಇವಾಗ ಓಪನ್ ಪಾರ್ಟು ನನ್ನ ಕಡೆ ಸೈಡ್ ಇದೆ. 1/4 ಇಂಚು ನಾನಿಲ್ಲಿ ಮಾರ್ಕಿಂಗ್ ಮಾಡಿಬಿಟ್ಟು ಇದನ್ನು ಒಂದು ಲೈನ ಡ್ರಾ ಮಾಡ್ಕೋತೀನಿ. ಯಾಕೆ ಅಂತಂದರೆ ಇದು ಹುಕ್ ಪಟ್ಟಿ ಮತ್ತು ಕಾಚ್ ಪಟ್ಟಿಗೋಸ್ಕರ. ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಪಾರ್ಟ್ನ ನಾವು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀವಿ ಅದನ್ನು ಸೇಮ್ ಇಲ್ಲಿ ಈ ಥರ ಇಟ್ಕೊಂಡು ಮತ್ತೆ ಕಟ್ಟಿಂಗ್ ಮಾಡ್ಕೋಬೇಕು ನೀವು.
ಎಕ್ಸಾಕ್ಟ್ಲಿ ಯಾವುದು ಎಷ್ಟು ಇದೆಯೋ ಎಕ್ಸಾಕ್ಟ್ಲಿ ಯಾವ ಮಾರ್ಕಿಂಗ್ ಇದೆಯೋ ಅದೇ ಮಾರ್ಕಿಂಗಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಫ್ರಂಟ್ ಪಾರ್ಟಿಗೆ ಎಷ್ಟು ಹೆಚ್ಚಿಸಬೇಕೋ ಅದನ್ನೆಲ್ಲ ನಾನು ನಿಮಗೆ ನೀಟಾಗಿ ಮುಂದೆ ವಿಡಿಯೋಗಳಲ್ಲಿ ಹೇಳ್ತೀನಿ. ನೋಡಿ, ಇಷ್ಟು ಆದಮೇಲೆ ಇವಾಗ ಎಲ್ಲಿ ಹೆಚ್ಚಿಸಬೇಕು ಇಷ್ಟು ಈ ಒಂದು ಪಾರ್ಟಲ್ಲಿ ಅಂತ ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು, ಬಟ್ಟೆನ ನಾನು ನಿಮಗೆ ತಿರುಗಿಸ್ಕೊತಾ ಇದ್ದೀನಿ. ಏಕೆ ಅಂತಂದರೆ ಸೀದಾ ಇತ್ತು ಅಂದರೆ ನಿಮಗೂ ಟಕ್ಸ್ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ ಅಂತ. ಫ್ರಂಟ್ ನೆಕ್ ನಾನು ಇಲ್ಲಿ ತೊಗೋತಾ ಇದ್ದೀನಿ 6 ಇಂಚು. 6 ಇಂಚ್ಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೀವು ಬೇಕಂದರೆ 6.5 7 ಇಂಚ್ ತನಕ ನೀವು ತೊಗೋಬೋದು. ಕಂಪ್ಲೀಟ್ ಆಯಿತು. ಟಕ್ಸ್ ಪಾಯಿಂಟ್ 10 ಮತ್ತು ಅದಾದಮೇಲೆ 3 ಇಂಚು ಈ ರೀತಿ ತೊಗೋಬೇಕು. ಅದಾದಮೇಲೆ ಇಲ್ಲಿ 3 ಇಂಚು, ಇಲ್ಲಿ ಕರೆಕ್ಟಾಗಿ 1 ಇಂಚು ಎಕ್ಸ್ಟ್ರಾ ಆಯಿತು. ಇದನ್ನು ಫಸ್ಟು ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಟಕ್ಸ್ ಪಾಯಿಂಟ್ ಲೆಂತು ಮತ್ತು ಟಕ್ಸ್ಗೆ ನಾವು ಎಷ್ಟು ಟಕ್ಸ್ ತೊಗೋತೀವಿ 2.5 ಅಥವಾ 3 ಇಂಚು, ಅದು ಪ್ಲಸ್ ಅದ್ರ ಕೆಳಗಡೆ ಯೋಗಪಟ್ಟಿ 3 ಇಂಚು, ಇಷ್ಟು ನಾವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಎಲ್ಲದಕ್ಕೂ ಕೂಡ 3 ಇಂಚಿದೆ. ಇದಾದಮೇಲೆ ವಿಡ್ತ್ ಉಂಟಲ್ಲ, ವಿಡ್ತು ನೆನಪಿರಲಿ, ವಿಡ್ತು 4 ಇಂಚ್ ತೊಗೊಂಡಿದ್ದೀನಿ. 3.5 ಅಥವಾ 4 ಇಂಚ್ ತೊಗೋಬೋದು. ಇಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಮೇಲ್ಗಡೆ ಸೈಡು 1 ಇಂಚ್ ಕೊಡಿ. ಮತ್ತು ಇಲ್ಲಿ ಕೆಳಗಡೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಎರಡು ಕಡೆ ಸೈಡು 1 ಇಂಚ್ ಕೊಡಿ. ಇದು ಇಲ್ಲಿಗೆ ಹೋಗುತ್ತೆ ಮತ್ತು ಇದು ಇಲ್ಲಿಗೆ ಬರುತ್ತೆ ಮತ್ತು ಇದು ಇಲ್ಲಿಗೆ ಹೋಗುತ್ತೆ. ಈ ಥರ ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎದೆ ಸೊಂಟದ ಸುತ್ತಳತೆ 4ನೇ ಭಾಗ 7.5 ತೊಗೋಬೋದು. ಪ್ಲಸ್ ಇದನ್ನು ಲೈನ ಡ್ರಾ ಮಾಡ್ಕೊಳ್ಳಿ. ಮೇಲ್ಗಡೆ ಸೈಡು ಅರ್ಧ ಇಂಚ್ ಕೊಡಿ. ಇಷ್ಟಾದಮೇಲೆ ಇದನ್ನು ಕಟ್ಟಿಂಗ್ ಮಾಡ್ಕೊತೀನಿ. ಇನ್ನು ಒಳಗಡೆ ಸೈಡನ್ನ ಇನ್ನೂ ಹೇಳ್ಕೊಟ್ಟಿಲ್ಲ ನಾನು ನಿಮಗೆ. ಫಸ್ಟು ಬನ್ನಿ, ಇಲ್ಲಿ ಆರ್ಮಲ್ ಸೈಡಲ್ಲಿ ಇಲ್ಲೊಂದು ಸ್ವಲ್ಪ ಏಕೆಂದರೆ ರಿಂಕಲ್ಸ್ ಎಲ್ಲ ಬರಬಾರ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಅರ್ಧ ಇಂಚು ಡೌನ್ ಮಾಡ್ಕೋಬೇಕು ಇಲ್ಲಿ ಈ ಥರ. ಅದಾದಮೇಲೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಿದೆ ಹೇಗೆ ಏನು ಅಂತ ಅಂದ್ಬಿಟ್ಟು, ನಿಮ್ಮ ಒಂದು ಸೊಂಟದ ಒಂದು ಆರ್ಮಲ್ ರೌಂಡ್ ಉಂಟಲ್ಲ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇವಾಗ ಔಟ್ಲೈನ ನಾನು ಕಟ್ಟಿಂಗ್ ಮಾಡ್ಕೊತೀನಿ. ಔಟ್ಲೈನ್ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಸೈಡು ಟಕ್ಸ್ ಪಾಯಿಂಟ್ ಉಂಟಲ್ಲ ಅದನ್ನು ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೀವು ಇವಾಗಲಾದರೂ ಮಾರ್ಕಿಂಗ್ ಮಾಡ್ಕೋಬೋದು, ನಂತರನಾದರೂ ಮಾಡ್ಕೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬನ್ನಿ, ಇಷ್ಟು ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ಇಷ್ಟು ನೋಡಿ, ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಬಿಡೋಣ. ಇದು ಬ್ಲೌಸ್ ಬೆಲ್ಟು ಅಂದರೆ ಯೋಗ್ ಪಟ್ಟಿ ಕಂಪ್ಲೀಟ್ ಆಯಿತು. ಇವಾಗ ಫ್ರಂಟಲ್ಲಿ ಟಕ್ಸ್ ಪಾಯಿಂಟ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲೊಂದು ಚಿಕ್ಕದಂತ ಕಟ್ ಹಾಕೊಳ್ಳೋಣ. ನೋಡಿ, ಫಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ 5.5 ಅರ್ಧ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಕೇಲಿಂದ ಈ ಥರ ಸ್ಕೇಲ್ನ ಇಟ್ಕೊಂಡು ಸೆಂಟರಲ್ಲಿ ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪ್ಲಸ್ ಪಾಯಿಂಟ್ ಬಂತು. ಈ ಪ್ಲಸ್ ಪಾಯಿಂಟ್ ಎರಡೂ ಕಡೆ ಸೈಡು 2 ಇಂಚು, ಇಲ್ಲಿ 2 ಇಂಚ್ ಮತ್ತು ಇಲ್ಲಿ ಕೂಡ 2 ಇಂಚು, 1.5 ಅಥವಾ 2 ಇಂಚ್ ತೊಗೋಬೋದು. ಹಂಗೇನಿಲ್ಲ, ಇಷ್ಟೇ ತೊಗೋಬೇಕು ಅಂತ. ಇದನ್ನು ಈ ಥರ ಒಂದು ಶೇಪಾಗಿ ನೀವು ತೊಗೊಳ್ಳಿ ಮತ್ತು ಇದನ್ನು ಇಲ್ಲಿಗೆ ಸೇರಿಸಿ. ಓಕೆನಾ? ಇದು 3 ಟಕ್ಸ್ ಆಯಿತು. ಇವಾಗ ಇಲ್ಲಿಂದ ಇಲ್ಲಿಗೆ ಇದು ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ಗೆ ಈ ಪಾಯಿಂಟು 1.5 ಇಂಚ್ ಬರಬೇಕು. ಇದನ್ನು ಇಲ್ಲಿಗೆ ಸೇರಿಸಿ. ತುಂಬ ಈಸಿ ಕಣ್ರಿ, ತುಂಬ ಅಂದರೆ ತುಂಬಾ ಈಸಿ. ಕರೆಕ್ಟಾಗಿ ಸೆಂಟರ್ಗೆ ಬಂತು ಟಕ್ಸ್ ಪಾಯಿಂಟು. ಈ ಥರ ನೀವು ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೋಬೋದು. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸೋದನ್ನ ನೀವು ಮರೆಯೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು ಬನ್ನಿ, ಸ್ಲೀವ್ಸ್ ಮಾರ್ಕಿಂಗ್ ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ಲೀವ್ಸಲ್ಲಿ ನಮ್ಮ ಒಂದು ಬ್ಲೌಸ್ ನಾವು ಕಟ್ಟಿಂಗ್ ಮಾಡ್ತಾ ಇರುವಂಥ ಬ್ಲೌಸ ಎದೆ ಸುತ್ತಳತೆ ಎಷ್ಟಿದೆ ಅದನ್ನು ಕರೆಕ್ಟಾಗಿ ನಾವು ನೋಡ್ಕೊಳ್ಳಬೇಕು. ನೋಡ್ಕೊಂಡಾದ್ಮೇಲೆ 4 ಫೋಲ್ಡಿಂಗಲ್ಲಿ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು, ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು ಅದಾದಮೇಲೆ ಕೆಳಗಡೆ ಸೈಡು ಒಂದು ಲೈನ ಡ್ರಾ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೋಬೇಕು ಕಟ್ಟಿಂಗ್ ಮಾಡಿಕೊಂಡು. ಇಷ್ಟಾಯಿತು. ಇವಾಗ ಬ್ಲೌಸ್ ಸ್ಲೀವ್ಸಲ್ಲೇ ಇಲ್ಲಿ 1.5 ಇಂಚ್ ಬಿಡಿ. ಅದಾದಮೇಲೆ ನಿಮ್ಮ ಒಂದು ಬ್ಲೌಸ್ ಲೆಂತ್ ಎಷ್ಟಿದೆ 5 6 7 ಎಷ್ಟಾದರೂ ಸರಿ ನೀವು ಲೈನ ಡ್ರಾ ಮಾಡ್ಕೊಳ್ಳಿ. ಇದು ಬ್ಲೌಸ್ ಉದ್ದ ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ 2 ಆಯಿತು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ತೊಗೋತಿದ್ದೀನಿ ಕೆಳಗಡೆ ಸೈಡ್, ಯಾಕಂದರೆ ಇದು 6 ಇಂಚ್ ಇದೆ ಮಾತ್ರ, ಅದಕ್ಕೋಸ್ಕರ 6.5 ತೊಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾತ್ರ ತೊಗೋತೀನಿ, ಯಾಕಂದರೆ ಇದು 6 ಇಂಚ್ ಇದೆ ಅದಕ್ಕೋಸ್ಕರ. ಮತ್ತು ಇಲ್ಲಿ 2 ಇಂಚ್ ತೊಗೊಳ್ಳಿ. ಮತ್ತು ಇದನ್ನು ಹೀಗೆ ಈ ಥರ ಒಂದು ಶೇಪ್ ಕೊಡಿ, ಕರೆಕ್ಟಾಗಿ ಬರುತ್ತೆ. ಇದಾಯಿತು. ಸ್ವಲ್ಪ ಕೆಳಗಡೆ ಸೈಡು ಡೀಪ್ ಕೊಟ್ಟರು ನಡೆಯುತ್ತೆ. ಇವಾಗ ಇದು
ತುಂಬ ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ರಿಂಕಲ್ಸ್ ಬರೋಲ್ಲ, ಏನಿಲ್ಲ. ಟ್ರೈ ಮಾಡಿ ನೋಡಿ ಈ ಒಂದು ಮೆಥಡ್ನ. ಮತ್ತು ಸ್ಲೀವ್ಸ್ ರೌಂಡು 6 ಅಥವಾ 6.5 ಎಷ್ಟಿರುತ್ತೋ ನೀವು ಅಷ್ಟು ತೊಗೊಳ್ಳಿ. ಮತ್ತು ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ ಅಥವಾ 1.5 ಇಂಚು ಅಷ್ಟನ್ನು ತೊಗೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿದೆ.